ನಾವು ಅಪ್ಪು ಸರ್ ಅಭಿಮಾನಿ. ಅಪ್ಪು ಸರ್ ಸಿನಿಮಾ ಗಂಧದ ಗುಡಿ ಸಿನಿಮಾ ತುಂಬ ಸೂಪರಾಗಿತ್ತು. ಅದನ್ನ ನೋಡ್ರೆ ಇನ್ನೊಂದ್ಸಲ ನೋಡ್ಬೇಕು ಅನ್ಸುತ್ತೆ, ಆ ಥರ ಇದೆ ಸಿನಿಮಾ. ತುಂಬ ಸೂಪರಾಗಿತ್ತು. ಥ್ಯಾಂಕ್ ಯು. ಗಂಧದ ಗುಡಿ ನೋಡಿದಾಗ ನಮಗೊಂಥರ ಏನೋ ಎನಿಸಿದ ಅಂದಂಥ ಪುನೀತ್ ರಾಜ್ಕುಮಾರ್ ಅವರ ನೆನಪು ಮತ್ತೆ ಹೊಳ್ಳೆ ಇನ್ನೂ ಅಜರಾಮರ ಅನ್ನಿಸ್ತು. ಮತ್ತು ಇನ್ನೂ ಒಂದು ಏನಂದ್ರೆ ಮಕ್ಕಳಿಗೆ ಈ ಥರ ಸೀನ್ರಿಯನ್ನು ತೋರಿಸುವಂಥದ್ದು ಯಾವಾಗಲೂ ಪ್ರತಿ ಸಲ ತೋರಿಸ್ಲಿಕ್ಕಾಗಲ್ಲ. ಇದು ಒಂದು ಸಿನಿಮಾದೊಳದಿಂದ ನಾವು ಮನೋರಂಜನೆ ಮಾಡೋಕ್ಕೂ ಆಯಿತು ಮತ್ತು ಪ್ರಾಣಿ ಪಕ್ಷಿಗಳನ್ನು ಮನದಟ್ಟಾಗಿ ನೋಡಲಿಕ್ಕೂ ಆಯಿತು. ಧನ್ಯವಾದಗಳು. ಅಪ್ಪು ಬಗ್ಗೆ ಏನು ಹೇಳೋದ್ರಿ ಸರ್, ಯಾಕೆಂದ್ರೆ ಅವರ ತಂದೆಯವರ ರಕ್ತಗತವಾಗಿ ಬಂದಂಥ ಗುಣಗಳವರು ಅವ್ರು ನೆನಪಾದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಈಗ ಈ ಪಿಕ್ಚರನ್ನು ನಾವು ನೋಡ್ಬೋದು, ಎಷ್ಟು ಸಲ ನೋಡಿದ್ರು ನಮಗೆ ಬೇಜಾರಾಗಲ್ಲ. ಯಾಕಂದರೆ ಅವರು ಮತ್ತೆ ಹುಟ್ಟಿ ಬರೋದಂದ್ರೆ ಇದು ನಮ್ಮ ಕಾಯಂ ಮಕ್ಕಳಿಗೆ ಒಂದು ಉದಾಹರಣೆ. ಯಾಕಂದರೆ ನಾವು ಕಾಡು ಗಿಡ ಹೋಗಿ ನಮ್ಮ ಮಕ್ಕಳಿಗೆ ತೋರ್ಸೋಕ್ಕಾಗಲ್ಲ. ಇದು ನೋಡಿದ್ರೆ ಇದರಲ್ಲಿ ನಮ್ಮ ಪ್ರಕೃತಿಯಲ್ಲಿ ಏನೇನೈತಿ ಅನ್ನೋದನ್ನು ನಮ್ಮ ಮಕ್ಕಳಿಗೆಲ್ಲ ತೋರಿಸ್ಬೋದು. ಆದಷ್ಟು ಎಲ್ಲ ಪಾಲಕರು ಕುಟುಂಬ ಸಮೇತ ಬಂದು ಪುನೀತ್ ರಾಜ್ಕುಮಾರ್ ಪಿಕ್ಚರನ್ನು ನೋಡಿ ಎಲ್ಲರೂ ಆನಂದ ಪಡ್ಬೇಕಂತ ಹೇಳ್ತೀವಿ. ಸೂಪರ್ ಅಪ್ಪ ಅವರು 1 ವರ್ಷ ಆಯ್ತು ಈಗ ಈ ಪಿಕ್ಚರ್ ಮಾತ್ರ 100% ಅವರು ಚಲೋ ಐತ್ರಿ. ಚಲೋ ಪಿಕ್ಚರ್ ಬರೀ ಹೇಗಿತ್ತು ಸಿನಿಮಾ? ಚೆನ್ನಾಗಿದೆ ಸರ್. ಅಪ್ಪು ಅವ್ರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ರಿಯಲ್ ಜರ್ನಿ ಥರ ಆಯಿತು. ಚೆನ್ನಾಗಿದೆ. ಸೂಪರ್ ಹೇಳ್ರಿ ತೋರ್ಲೆ. ಹೇಗಿತ್ತು ಸಿನಿಮಾ? ತುಂಬ ಚೆನ್ನಾಗಿದೆ. ನೇಚರ್ ಬಗ್ಗೆ ಭಾರಿ ಹೇಗಿತ್ತು ಸಿನಿಮಾ? ಸೂಪರ್ ಐತನ. ಚೆನ್ನಾಗಿತ್ತು ಸರ್. ಚೆನ್ನಾಗಿದೆ. ಅಪ್ಪು ಬಗ್ಗೆ ಚಲೋ ಐತೆ. ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ ಸರ್. 1 ನಂಬರ್. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿತ್ತು ಸೂಪರ್ ಸೂಪರ್ ವೆಂಕಿ. ಸೂಪರ್ ರಿಯಲಿ ಸೂಪರ್. ಚೆನ್ನಾಗಿ ಸೂಪರ್ ಆಗಿದೆ ಫಿಲ್ಮ್ ಕನ್ನಡ. ಹೇಗಿತ್ತು ಸರ್? ಚೆನ್ನಾಗಿದೆ. ಹೇಗಿತ್ತು ಸಿನಿಮಾ? ಸೂಪರ್ ವಂಡರ್ಫುಲ್. ಅಪ್ಪು ಹೇಗಿತ್ತು ಸಿನಿಮಾ? ಹೇಗಿತ್ತು ಮೇಡಮ್ ಸಿನಿಮಾ? ಫಿಲ್ಮ್ ಸೂಪರ್ ಇತ್ತು ಸರ್. ಸೂಪರ್ ಇತ್ತು. ಬೆಸ್ಟ್ ಇದ್ರಿ ಸರ್. ತುಂಬ ಚೆನ್ನಾಗಿದೆ. ನೋಡಿದ್ರಿ ಸರ್. ಓಕೆ. ಹಲೋ, ಅಪ್ಪು ಅವ್ರ ಚಿತ್ರ ಭಾಳ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಅಪ್ಪು ಅವರ ಅಭಿನಯ ಹೇಗಿತ್ತು? ಮಸ್ತ್ ಇದ್ದಾರೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು. ಪುನೀತ್ ರಾಜ್ಕುಮಾರ್ ಅವರು ದರೆಗಿಳಿದು ಈ ಪಿಕ್ಚರ್ ನೋಡೋಕೆ ಬಂದೇ ಬರ್ತಾರೆ. ಸೂಪರ್ ಆಗಿದೆ. ಲವ್ ಯು ಅಪ್ಪು ಸರ್. ಸೂಪರ್. ಹೇಗಿತ್ತು ಸರ್ ಸಿನಿಮಾ? ಸೂಪರ್. ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ಇದೆ. ಫ್ಯಾಮಿಲಿ ಜೊತೆ ನೋಡಬೇಕು. ಓಕೆ. ಮಸ್ತ್ ಚೆನ್ನಾಗಿದೆ ಸರ್. ವಿಜಯ್ ಮಸ್ತ್. ಸೂಪರ್ ಆಗಿದೆ ಸರ್. ಸೂಪರ್ ಇದೆ ರೀ. ಎಲ್ಲ ಚೆನ್ನಾಗಿತ್ತು ರೀ. ಸೂಪರ್. ಸೂಪರ್. ಹೇಗಿತ್ತು ಸರ್? ನೀವೇ ಹೇಳಿ, ನೀವೇ ನೋಡಿದ್ರಲ್ಲ. ಹೌದಾ? ಹೇಗಿತ್ತು ಮೇಡಮ್? ಸೂಪರ್ ಇತ್ತು ರೀ. ತುಂಬ ಚೆನ್ನಾಗಿತ್ತು. ತಂಗಿ ಹೇಗಿತ್ತು? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಹೌದಾ? ಹೇಗಿತ್ತು ಮೇಡಮ್? ಸೂಪರ್ ಆಗಿದೆ. ಅಪ್ಪು ಭಾರಿ ಚೆನ್ನಾಗಿತ್ತು ಸರ್. ಅಪ್ಪು ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ಹೇಗಿತ್ತು? ಸೂಪರ್. ಹೇಗಿತ್ತು ಸಿನಿಮಾ? ಸೂಪರ್. ಪುನೀತ್ ರಾಜ್ಕುಮಾರ್ ಒಳ್ಳೆ ಪಿಕ್ಚರು. ಹೌದಾ? ಚೆನ್ನಾಗಿದೆ. ಹೇಗಿತ್ತು ಸರ್? ನಮ್ಮ ಪ್ರಕೃತಿ ಮಂಡಲಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಇನ್ನೂ ಜೀವಂತವಾಗಿದ್ದಾರೆ. ಅದ್ಭುತವಾದಂಥ ಪಿಕ್ಚರ್. ಥ್ಯಾಂಕ್ ಯು. ಸೂಪರ್. ಚೆನ್ನಾಗಿದೆ. ಹೇಗಿತ್ತು ಮೇಡಮ್? ಪುನೀತ್ ರಾಜ್ಕುಮಾರ್ ಚೆನ್ನಾಗಿತ್ತಾ? ಹೇಗಿತ್ತು ಮೇಡಮ್? ಒಳ್ಳೇದಿತ್ತು. ವಂಡರ್ಫುಲ್ ಮೂವಿ. ಹೇಗಿತ್ತು? ಚೆನ್ನಾಗಿತ್ತು. ಸಿನಿಮಾ? ಸೂಪರ್. ಓಕೆ. ಸೂಪರ್ ಆಗಿದೆ. ಹೇಗಿತ್ತು ಸರ್? ಚೆನ್ನಾಗಿದೆ ಸರ್. ಹೇಗಿತ್ತು ಮೇಡಮ್ ಸಿನಿಮಾ? ಭಾಳ ಚೆನ್ನಾಗಿತ್ತು. ಹೇಗಿತ್ತು ಮೇಡಮ್? ಸೂಪರ್ ಆಗಿತ್ತು. ಹೇಗಿತ್ತು ಸಿನಿಮಾ? ಚೆನ್ನಾಗಿದೆ ಸರ್. ಸೂಪರ್ ಹಿಟ್.
ಹೇಗಿತ್ತು ಸರ್ ಸಿನಿಮಾ ಹೇಗಿತ್ತು ಹೇಗಿತ್ತು ಸರ್ ಸಿನಿಮಾ ಏಕ್ದಮ್ ಒಳ್ಳೇದಿತ್ತು. ಅವ್ರ ಲೈಫ್ ಜರ್ನಿಯನ್ನು ತೋರಿಸಿದ್ದಾರೆ ಕಾಡಿಂದ. ಪುನೀತ್ ಅಭಿಪ್ರಾಯ ಬಗ್ಗೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳಿ ಏನಾದರೂ. ಏನಿಲ್ಲ, ಒಂದು ಒಳ್ಳೆ ಬೀಯಿಂಗ್ ವುಮೆನ ಚಾರಿಟಿಯಾಗಿ ಸಿಕ್ಕಾಪಟ್ಟಿ ಮಾಡಿದ್ದಾರೆ. ಅವ್ರ ಥರ ನಡ್ಕೊಡೋದು ನಾವು ಒಂದು ಸ್ವಲ್ಪ ಪ್ರಯತ್ನ ಮಾಡಬೇಕು. ಎಲ್ಲ ಜಾತಿ ಭೇದ ಭಾವ ಬಿಟ್ಟು ಅವ್ರು ಹೆಂಗೆ ನಡ್ಕೊಂಡಿದಾರ ಆ ಥರ ನಾವು ನಡ್ಕೊಡೋದು ಒಂದು ಸೋಷಿಯಾಲಿಟಿ ಮಾಡಬೇಕು. ಸುಮ್ಮನೆ ಎಲ್ಲ ಬಿಟ್ಟು ಇವ್ರು ಅವ್ರ ಕಾರ್ಯ ಇನ್ನೂ ಮಟ್ಟ ನಡೆಯತ್ತಾವ. ಅವ್ರ ವೈಯಕ್ತಿಕ ಎಲ್ಲ ಹೆಂಗಿದ್ರು ಅನ್ನೋದು ಅವ್ರು ಸತ್ತು ಬೆಳಗ್ಗೆ ಮಂದಿಗೆ ಗುರುತಾಗೈತಿ. ಮತ್ತೆ ನೋಡ್ಬೇಕು ಅನ್ಸುತ್ತಾ? ಮತ್ತೊಮ್ಮೆ ನೋಡ್ಬೇಕು. ಅವ್ರ ಫಿಲ್ಮ್ ಅಷ್ಟೇ ಇಲ್ಲ, ಅವ್ರು ಬರೀ ಒಂದು ಪೋಸ್ಟರ್ ಹಾಕಿಬಿಟ್ರೇನು ಟಿಕೆಟ್ ತೆಗೆದು 3 ತಾಸು ಕುಂಡ್ರತ್ತ ನಮ್ಗೆ ಅವ್ರ ಮ್ಯಾಗ ಅಭಿಮಾನ್ಯ ಆಯ್ತು. ಓಕೆ, ಹೇಗೆ ಅನಿಸಿತು? ಹಾಂ ಹೇಳಪ್ಪ, ಹೇಗೆ ಅನಿಸಿತು? ನಾನು ಅಪ್ಪು ಸರ್ ಅಭಿಮಾನಿಗಳು. ಹಾಂ ತುಂಬ ಚಲೋ ಆಗಿತ್ತು. ನಾ ಇನ್ನೊಂದ್ಸಲ ನೋಡ್ಬೇಕಾಗ್ತೈತೆ. ಇನ್ನೊಮ್ಮೆ ನೋಡ್ಬೇಕು ಅನ್ಸುತ್ತಾ? ನೋಡಿ ವೀಕ್ಷಕರೇ, ಉತ್ತರ ಕರ್ನಾಟಕದ ಎಷ್ಟು ಅಭಿಮಾನಿಗಳು ಕಣ್ಣೀರಿನ ಕೋಡಿ ಹರಿಸ್ತಾ ಇದ್ದಾರೆ. ಒಬ್ಬರು ಹೆಣ್ಮಗಳು ಮಾತಾಡಿದರು ಪುನೀತ್ ರಾಜ್ಕುಮಾರ್ ಬಗ್ಗೆ. ಉತ್ತರ ಕರ್ನಾಟಕದ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಂಥ ಪುನೀತ್ ರಾಜ್ಕುಮಾರ್ ಉತ್ತರ ಕರ್ನಾಟಕಕ್ಕೆ ಯಾವಾಗ ಬಂದರೂ ಅವ್ರ ತಂದೆಯವರು ಸಹಿತ ಹುಬ್ಬಳ್ಳಿ ಸಿದ್ಧಾರೂಢ ಮಠದ ಭಕ್ತರು. ಅದೇ ರೀತಿ ಪುನೀತ್ ರಾಜ್ಕುಮಾರ್ ಸಹಿತ ಸಿದ್ಧಾರೂಢ ಮಠದ ಭಕ್ತರು. ಅಲ್ಲಿ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿ ಉತ್ತರ ಕರ್ನಾಟಕದಲ್ಲಿ ತುಂಬ ಜನಪ್ರಿಯ ಆದಂಥ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗನೇ ಇದೆ. ಅವರು ಮಾಡಿದಂಥ ಸಮಾಜ ಸೇವೆ, ತ್ಯಾಗ, ಬಲಿದಾನ, ಸ್ವಾರ್ಥಕ್ಕೋಗಿ ಯಾವುದು ಏನೂ ಮಾಡ್ಕೊಳ್ಳಿಲ್ಲ. ಆದರೆ ತ್ಯಾಗ ಮಾತ್ರ ಚಾರಿಟಿ ಮಾಡಿದರು. ಎಷ್ಟೋ ಮಕ್ಕಳಿಗೆ ಆಹಾರ ಧಾನ್ಯ, ಶಿಕ್ಷಣ ಸೌಲಭ್ಯಗಳನ್ನು ಮಾಡಿಕೊಟ್ಟಂಥ ಉತ್ತರ ಕರ್ನಾಟಕದ ಮಾನಸ ಪುತ್ರ ಮಾಣಿಕ್ಯ. ಈ ಮಾಣಿಕ್ಯ ಮತ್ತೊಮ್ಮೆ ಸಿಗೋಲ್ಲ. ಪುನೀತ್ ರಾಜ್ಕುಮಾರ್ ಬಗ್ಗೆ ನಾವು ಸ್ವತಃ ನೋಡಿಕೊಂಡು ಇವತ್ತು ನಮ್ಮ ಭಾವನಾತ್ಮಕ ಸಂಬಂಧಗಳನ್ನು ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ನಡೆದಿದ್ದು ಎಷ್ಟು ಜನ ಸೇರಿದ್ರು ಎಲ್ಲರೂ ಪುನೀತ್ ರಾಜ್ಕುಮಾರ್ ಬಗ್ಗೆ ಸೂಪರ್, ಒಳ್ಳೆ, ಮತ್ತೆ ಹುಟ್ಟಿ ಬಾ ಅಂತಾರೆ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ನಂಬರ್ 1 ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ. ನಮಸ್ಕಾರ.